ನಮಸ್ಕಾರ ಗೆಳತಿಯರೇ, ಸಿರಿ ಚಾನೆಲ್ಗೆ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಸ್ವಾಗತ. ಈ ವಿಡಿಯೋದಲ್ಲಿ ನಾನು ಬರೀ ಸ್ಟಡಿ ವ್ಲಾಗನ್ನು ಅಪ್ಲೋಡ್ ಮಾಡ್ತೀನಿ. ಯಾವಾಗ ಟೈಮ್ ಸಿಕ್ಕಾಗ ಸ್ಟಡಿ ಮಾಡ್ತೀನಿ ಅಂಥೇಳಿ ವಿಡಿಯೋದೊಳಗೆ ತೋರಿಸ್ಕೊತಾ ಹೋಗ್ತೀನಿ. ಇದು ಗೃಹಿಣಿಯರಿಗೆ ಮತ್ತು ಜಾಬ್ ಮಾಡಿ ಓದೋರಿಗೂ ಕೂಡ ಒಂದು ಮೋಟಿವೇಶನ್ ವಿಡಿಯೋ ಆಗಲಿ ಅಂಥೇಳಿ, ಮೋಟಿವೇಟ್ ಆಗಲಿ ಅಂಥೇಳಿ ಈ ವಿಡಿಯೋವನ್ನು ಅಪ್ಲೋಡ್ ಮಾಡ್ತಿರ್ತೀನಿ. ಇದ್ರ ಜೊತೆಗೆ ವ್ಲಾಗ್ಸ್ಗಳು ಕೂಡ ಅಪ್ಲೋಡ್ ಮಾಡ್ತಿರ್ತೀನಿ, ಡೈಲಿ ವ್ಲಾಗ್ಗಳನ್ನು. ಇದರಲ್ಲಿ ಸ್ಟಡಿ ವ್ಲಾಗನ್ನು ಮಾತ್ರ ಅಪ್ಲೋಡ್ ಮಾಡಾಕ್ತೀನಿ. ಬೆಳಿಗ್ಗೆ 6 ಗಂಟೆಗೆ ಎದ್ದು ಕಸ ಎಲ್ಲ ಗುಡಿಸಿ, ಸ್ವಲ್ಪ ಇವತ್ತು ಟೈಮ್ ಇತ್ತು, ಯಾಕಂದರೆ ಅಡುಗೆದು ಅಷ್ಟೊಂದೇನು ಕೆಲಸ ಇರಲಿಲ್ಲ, ಅದಕ್ಕೋಸ್ಕರ ಕಸ ಎಲ್ಲ ಗುಡಿಸಿ ಈಗ ಓದ್ಕೋತ ಕುಂತೀನಿ ನೋಡ್ರಿ. 7 ಗಂಟೆ ಆಗಿತ್ತು. 7ರಿಂದ 8 ತನಕ ಕೂಡ ಸ್ಟಡಿ ಮಾಡಿದೆ. 8 ಇಲ್ಲ 7:45 ತನಕ ಸ್ಟಡಿ ಮಾಡಿದೆ. ಇವತ್ತು EVS ಅನ್ನು ಸ್ಟಾರ್ಟ್ ಮಾಡೀನಿ. EVS ಪಾಯಿಂಟ್ಸ್ ಮಾಡ್ಕೊಳ್ಳೋದಕ್ಕೆ ಅದ್ರ ಜೊತೆಗಿನೂ ಕೂಡ ಓದಿಬಿಡ್ತೀನಿ. ನೆಕ್ಸ್ಟ್ ಇನ್ನೊಂದು ಸರ್ತಿ ಎಕ್ಸಾಮ್ ಟೈಮ್ ಒಳಗೆ ರಿವಿಷನ್ ಆದಂಗೆ ಆಗ್ತೈತಿ. ಜಸ್ಟ್ ಪಾಯಿಂಟ್ಸ್ಗಳನ್ನು ಮಾತ್ರ ರೀಡ್ ಮಾಡೋದು ಅವಾಗ ರಿವಿಷನ್ಗೋಸ್ಕರ. EVS ನೋಟ್ಸ್ಗಾಗಿ ನಾನು ಯಾವುದೇ ರೀತಿಯಾದಂತಹ ಪ್ರೈಮರಿ ಬುಕ್ಸ್ ಮತ್ತು ಹೈಸ್ಕೂಲ್ ಬುಕ್ಸ್ಗಳನ್ನು ಯೂಸ್ ಮಾಡಿಲ್ಲ. ಈಗ ಯಾರೂ ಕೊಡಲ್ಲ ಸ್ಕೂಲ್ನೊಳಗೆ ಬುಕ್ಸ್. ಮೊದಲೆಲ್ಲ ಸಿಗ್ತಿದ್ದು, ಈಗೆಲ್ಲ ಸಿಗಂಗಿಲ್ಲ. ಅದಕ್ಕೋಸ್ಕರ ನಾನು ಫೋನಲ್ಲೇ ಆ್ಯಪನ್ನು ಹಾಕ್ಕೊಂಡು, ಗೌರ್ಮೆಂಟ್ ಸ್ಕೂಲ್ ಬುಕ್ ಆ್ಯಪನ್ನು ಹಾಕ್ಕೊಂಡು, ಅದರಲ್ಲಿನೇ ಯಾವ ಕ್ಲಾಸ್ ಬೇಕೋ ಆ ಕ್ಲಾಸ್ ನೀವು ಡೌನ್ಲೋಡ್ ಮಾಡಿ, ಆ ಬುಕ್ಸ್ಗಳನ್ನು ಡೌನ್ಲೋಡ್ ಮಾಡಿಕೊಂಡು ನೋಟ್ಸ್ಗಳನ್ನು ಮಾಡ್ಕೋಬೋದು. ಬೆಳಿಗ್ಗೆ 7:45 ಅಭ್ಯಾಸ ಆದ ತಕ್ಷಣ ಮನೆಗೆ ಕೆಲಸ ಎಲ್ಲ ಮುಗಿಸ್ಕೊಂಡು, ಈಗ ಮಧ್ಯಾಹ್ನ ಆಗೈತೆ ನೋಡ್ರಿ, 2 ಗಂಟೆ ಆಗೈತಿ. ಈಗ 2 ಗಂಟೆಯಿಂದ ಹುಡುಗರು ಸ್ಕೂಲಿಂದ ಬರೋತನೂ ಕೂಡ ನಾನು ಮತ್ತೆ ನೋಟ್ಸ್ ಮಾಡ್ಕೊಳಾಕ್ತೀನಿ. EVS ನೋಟ್ಸನ್ನೇ ಮಾಡ್ಕೊಳಾಕ್ತೀನಿ. ಟೈಮಿಂಗ್ ಇಲ್ಲ, ಇದೇ ಟೈಮಿಗೆ ಅಂಥೇಳಿ ಏನು ಟೈಮ್ ಟೇಬಲ್ ಹಾಕ್ಕೊಂಡಿಲ್ಲ ನಾನು. ನನಗೆ ಯಾವಾಗ ಟೈಮ್ ಸಿಗ್ತೈತೋ ಪಟ್ನೆ ಅವಾಗ ಅಭ್ಯಾಸಕ್ಕೆ ಕುಂತ್ಬಿಡ್ತೀನಿ. ಟೈಮ್ ಟೇಬಲ್ ಹಾಕ್ಕೊಂಡ್ವಿ ಅಂತಂದ್ರೆ ಅದೇ ಪ್ರಕಾರವಾಗಿ ಗೃಹಿಣಿಯರಿಗೆ ಅಥವಾ ಜಾಬ್ ಮಾಡೋರಿಗೆ ಆಗಿರ್ಬೋದು, ಮನೆ ಕೆಲಸ ಮಾಡಿಕೊಂಡು ಓದೋರಿಗೆ ಕರೆಕ್ಟ್ ಆಗೋದೇ ಇಲ್ಲ. ಅದಕ್ಕೋಸ್ಕರ ಯಾವಾಗ ಟೈಮ್ ಸಿಗ್ತೈತಿ ಅವಾಗ ನಾವು ಓದ್ಕೋತಾ ಕುಂತ್ಬಿಡಬೇಕು. ಇವತ್ತು ಬೆಳಿಗ್ಗೆ ಸ್ವಲ್ಪ ಟೈಮ್ ಇತ್ತು, ಜಲ್ದಿನೇ ಇದ್ದಿದ್ದೆ, ಮತ್ತು ಮನೆ ಅಡುಗೆ ಕೆಲಸನೂ ಸ್ವಲ್ಪ ಕಡಿಮೆ ಇತ್ತು. ನಾಷ್ಟ ಮಾಡಿದ್ವಿ ಇಡ್ಲಿ, ಅದಕ್ಕೋಸ್ಕರ 1 ಅವರ್ ನನಗೆ ಗ್ಯಾಪ್ ಇತ್ತಲ್ಲಿ. ಅದಕ್ಕೋಸ್ಕರ ಪಟ 1 ತಾಸಿನಲ್ಲಿ ನೋಟ್ಸ್ ಮಾಡ್ಕೊಂಡಿನಿ. ಅದಾದ ತಕ್ಷಣ ಮನೆ ಕೆಲಸ ಎಲ್ಲ ಮುಗಿಸಿ 2 ಗಂಟೆಗೆ ನಾನು ಮೇಲ್ಗಡೆ ಬಂದು, ಮತ್ತೆ ಹುಡುಗರೆಲ್ಲ ಸ್ಕೂಲಿಗೆ ಹೋದ್ಮೇಲೆ ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡು 2 ಗಂಟೆಗೆ ಕುಂತೀನಿ. 2ರಿಂದ ನನ್ನ ಮಕ್ಕಳು ಬರೋ ತನಕನೂ ನಾನು ಅಭ್ಯಾಸ ಮಾಡಿದೆ. ಅವರು 4:15 ಹಂಗೆ ಬರ್ತಾರೆ. ಅಲ್ಲಿವರೆಗೂ ಕೂಡ ನಾನು ನೋಟ್ಸನ್ನು ಮಾಡ್ಕೊಂಡಿನಿ. EVS ನೋಟ್ಸನ್ನೇ ಇವತ್ತು ಮಾಡ್ಕೊಂಡಿನಿ. ಒಂದೊಂದು ಸರ್ತಿ ನಾವು ಟೈಮ್ ಟೇಬಲ್ ಹಾಕ್ಕೊಂಡಾಗ ಅದೇ ಟೈಮಿಗೆ ಬೇರೆ ಕೆಲಸಗಳಿರ್ತಾವೆ. ಅದಕ್ಕೋಸ್ಕರ ಟೈಮ್ ಟೇಬಲ್ ಯಾವ ರೀತಿ ಇರಬೇಕಂದ್ರೆ, ನಮಗೆ ಟೈಮ್ ಸಿಕ್ಕಾಗನೇ ನಾವು ಟೈಮ್ ಟೇಬಲ್ ಮಾಡ್ಕೋಬೇಕಾಗ್ತೈತಿ. ಆದರೆ ಯಾವ ಸಬ್ಜೆಕ್ಟ್ಗಳನ್ನು ಓದ್ಕೋಬೇಕು ಅನ್ನೋದು ನಿಮ್ಮ ಮೇಲೆ ಡಿಪೆಂಡ್ ಆಗಿರ್ತೈತಿ. ನನಗೆ ಯಾವ ಟೈಮ್ನೊಳಗೆ ಯಾವುದು ಓದಬೇಕು ಅನ್ನಿಸ್ತೈತಿ ಅದನ್ನೇ ಓದ್ತೀನಿ. ಮತ್ತು ನೈಟಲ್ಲಿ 9 ಗಂಟೆಗೆ SR ಎಜುಕೇಷನ್ದವ್ರದ್ದು ಒಂದು ಸೈಕಾಲಜಿಗೆ ಸಂಬಂಧಪಟ್ಟಂಥ ಒಂದು ವಿಡಿಯೋವನ್ನು ಅವರು ಡೈಲಿ ಹಾಕ್ತಾರೆ. ಅದರ ಜೊತೆಗೆ 3-4 ವಿಡಿಯೋಸ್ಗಳನ್ನು ಕೂಡ ಹಾಕ್ತಾರೆ ಅವರು, ಸೋಷಿಯಲ್ ಸೈನ್ಸ್ ವಿಡಿಯೋಸ್ಗಳನ್ನು. ಅವೆಲ್ಲ ಕೂಡ ಜನರಲ್ ನಾಲೆಜಿಗೆ ಹೆಲ್ಪ್ ಆಗ್ಬೋದು. ನಂದು ಪೇಪರ್ 1 ಮಾತ್ರ, ಅದಕ್ಕೋಸ್ಕರ ನಾನು ಉಳಿದ ವಿಡಿಯೋಸ್ಗಳನ್ನು ಯಾವುದೂ ನೋಡಲ್ಲ, ಸೈಕಾಲಜಿ ಮಾತ್ರ ನೋಡಾಕ್ತೀನಿ. ಈಗ ಯಾರಾದರೂ ಹಿಸ್ಟ್ರಿ ಮತ್ತು ಪೊಲಿಟಿಕಲ್ ಸೈನ್ಸ್ಗೆ ಸಂಬಂಧಪಟ್ಟಂಥ ವಿಡಿಯೋಸ್ಗಳನ್ನು ನೋಡಬೇಕು ಅಂತಂದ್ರೆ ಅವರು 6th ಹಿಡಿದು 10th ಮತ್ತು PUCವರೆಗೂ ಕೂಡ ಕ್ಲಾಸಸ್ಗಳನ್ನು ಮಾಡ್ಯಾರ. SR ಎಜುಕೇಷನ್ ಚಾನಲ್ ಅಂತ ಬರ್ತೈತೆ ನೋಡ್ರಿ, ಅಲ್ಲಿ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿದ್ರಿ ಅಂದ್ರೆ ಭಾಳ ಒಳ್ಳೆ ಒಂದು ಪ್ಲ್ಯಾಟ್ಫಾರ್ಮ್. ನಿಮಗೆ ಬುಕ್ಸ್ಗಳನ್ನು ರೀಡ್ ಮಾಡೋದಕ್ಕೆ ಅವರು ಇಷ್ಟು ಚಂದ ಎಕ್ಸ್ಪ್ಲೇನ್ ಮಾಡಿ ಮತ್ತು ನೋಟ್ಸ್ಗಳನ್ನು ಕೊಟ್ಬಿಡ್ತಾರೆ. ಒಂದು 200 ರೂಪಾಯಿ ನೀವು ಪೇ ಮಾಡಿದ್ರಿ ಅಂದ್ರೆ PDF ಕೂಡ ಕಳಿಸ್ಬಿಡ್ತಾರೆ. ನನಗೆ ಅವರ ಸೋಷಿಯಲ್ ಸೈನ್ಸ್ ಕ್ಲಾಸಸ್ಗಳನ್ನು ನೋಡಿ ತುಂಬಾ ಖುಷಿ ಆಯಿತು. ಆದ್ರೂ ಕೂಡ ಅವು ಕೇಳ್ತಿರ್ತೀನಿ. ಅಡುಗೆ ಮಾಡಬೇಕಾದ್ರೆ, ಬಟ್ಟೆ ಒಗಿಬೇಕಾದ್ರೆ ಅವನ್ನೂ ಕೂಡ ನಾನು ಕೇಳ್ಕೊತೀನಿ. ಅಡುಗೆ ಮಾಡೋದು, ಬಟ್ಟೆ ಒಗೆಯೋದು, ಬಾಂಡೆ ತೊಳೆಯೋದು ಎಲ್ಲ ಕೆಲಸಗಳನ್ನು ಸೋಷಿಯಲ್ ಸೈನ್ಸ್ ವಿಡಿಯೋಸ್ಗಳನ್ನು ನೋಡ್ಕೊತಾನೆ ಮಾಡ್ತಿರ್ತೀನಿ.
ಈಗ EVS ಪಾಯಿಂಟ್ಸ್ಗಳನ್ನು ಮಾಡ್ಕೊಳಾಕ್ತೀನಿ. ಈ ಎಲ್ಲ ಪಾಯಿಂಟ್ಸ್ಗಳು ನಿಮಗೆ ಬೇಕು ಅಂತಂದ್ರೆ ಪರಿಸರ ಅಧ್ಯಾಯದಿಂದ 5th ಕ್ಲಾಸಿಂದ ಸ್ಟಾರ್ಟ್ ಮಾಡೀನಿ. 5th ಕ್ಲಾಸ್ ಕೂಡ ನಾನು ಇಂಪಾರ್ಟೆಂಟ್ ಅಲ್ಲ ಅಂದ್ಕೊಂಡಿದ್ದೆ, ಆದರೆ ಭಾಳ ಇಂಪಾರ್ಟೆಂಟ್ ಅದಾವು. ಅದರಲ್ಲೂ ಕೂಡ ಒಂದು ಐದಾರಕ್ಕೆ ಹೆಚ್ಚಿಗೆ ಅಧ್ಯಾಯಗಳದಾವು. ಎಲ್ಲ ಅಧ್ಯಾಯಗಳು ಕೂಡ ಇಂಪಾರ್ಟೆಂಟ್ ಅದಾವೆ. ಫಸ್ಟಿಗೆ ಒಂದು 2-3 ಅಧ್ಯಾಯಗಳು ಅಷ್ಟೊಂದೇನು ಪಾಯಿಂಟ್ಸ್ಗಳಿಲ್ಲ. ಮುಂದಿನ ಕೃಷಿ ಅಧ್ಯಾಯ ಆಗಿರ್ಬೋದು, ವಾಯು, ನೀರು, ಇವೆಲ್ಲ ಅಧ್ಯಾಯಗಳು ತುಂಬಾ ಇಂಪಾರ್ಟೆಂಟ್ ಅದಾವು. ಪ್ರತಿಯೊಂದು ಪಾಯಿಂಟ್ಸನ್ನು ಓದಿ ಆದರೆ ಒಂದು 2 ದಿವಸದಲ್ಲಿ ನೀವು 5th ಕ್ಲಾಸನ್ನು ಕಂಪ್ಲೀಟ್ ಮಾಡ್ಕೋಬೋದು. ಇದು 5th ಕ್ಲಾಸ್ನಲ್ಲಿರುವಂತಹ ಅಧ್ಯಾಯ. ಅದರೊಳಗೆ ಸಾಲು ಮರದ ತಿಮ್ಮಕ್ಕ ಅವ್ರ ಬಗ್ಗೆ ಒಂದು ಫುಲ್ ಅವ್ರ ಹಿಸ್ಟ್ರಿ ಕೊಟ್ಟಾರ. ಅವರು ಹುಟ್ಟಿದ್ದಾಗಿರ್ಬೋದು, ಅವರ ತಂದೆ ತಾಯಿ ಮತ್ತು ಅವರ ಗಂಡನ ಹೆಸರು, ಮತ್ತು ಎಲ್ಲಿ ಅವರು ಗಿಡ ಮರಗಳನ್ನು ನೆಟ್ಟರು, ಮತ್ತು ಯಾವ್ಯಾವ ಪ್ರಶಸ್ತಿಗಳು ಬಂದವು. ನಾಡೋಜ ಪ್ರಶಸ್ತಿ, ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ, ಕರ್ನಾಟಕ ರಾಜ್ಯ ಪ್ರಶಸ್ತಿ, ಇಂದಿರಾ ಪ್ರಶಸ್ತಿ ಮತ್ತು ಪರಿಸರ ರತ್ನ ಪ್ರಶಸ್ತಿ, ಇವೆಲ್ಲ ಪ್ರಶಸ್ತಿಗಳನ್ನು ಅವರು ಗಳಿಸ್ಯಾರ. ಈ ರೀತಿಯಾಗಿ ಎಲ್ಲ ಪಾಯಿಂಟ್ಸ್ಗಳನ್ನು ಮಾಡ್ಕೊಂಡು ಇಟ್ಕೊಂಡ್ವಿ ಅಂತಂದರೆ ಎಕ್ಸಾಮ್ ಟೈಮ್ನಲ್ಲಿ ಓನ್ಲಿ ನಾವು ರಿವಿಷನ್ ಅಥವಾ ರೀಡ್ ಮಾಡ್ಕೋಬೋದು. ಅವಾಗೂ ಎಲ್ಲ ಮೊಬೈಲ್ ಹಿಡ್ಕೊಂಡೇ ಓದೋಕ್ಕಾಗಲ್ಲ. ಈಗ ಪಾಯಿಂಟ್ಸ್ ಮಾಡಿ ಇಟ್ಕೊಂಡ್ವಿ ಅಂತಂದ್ರೆ ಅವಾಗ ಅನುಕೂಲ ಆಗ್ತೈತಿ. ನನ್ನ ಸ್ಟಡಿ ಇಲ್ಲಿ ತನಕ ನಡೀತು ನೋಡ್ರಿ. ಇವತ್ತು 2 ಗಂಟೆ ಹಿಡಿದು ಮಧ್ಯಾಹ್ನ ಹುಡುಗರು ಸ್ಕೂಲಿಂದ ಬರೋ ತನಕನೂ 4:15 ತನಕನೂ ಮಾಡಿದೆ. ಅವ್ರು 4:15, 4:20ಕ್ಕೆ ಬರ್ತಾರೆ. ಅವ್ರ ಕೈಕಾಲು ಮುಖ ತಗೊಳ್ಳೋ ತನೂ ನಂದು 4:15 ತನಕ ನನ್ನ ಸ್ಟಡಿ ಆಯ್ತು ಇವತ್ತು. ಮತ್ತು ಸಂಜೆದೆಲ್ಲ ಕೆಲಸ ಮುಗಿಸ್ಕೊಂಡು ಸಂಜೆ ಕಸ, ದೀಪ ಮತ್ತು ಏನಾದರೂ ಕೆಲಸ ಇದ್ದೇ ಇರ್ತಾವೆ ಹೆಣ್ಮಕ್ಳಿಗೆ. ಅವೆಲ್ಲ ಮುಗಿಸ್ಕೊಂಡು ಊಟ ಮಾಡಿನೇ ಬಂದು ಕುಂತ್ಬಿಡ್ತೀನಿ ನೋಡ್ರಿ ಅಭ್ಯಾಸ ಮಾಡೋಕೆ. 8 ಗಂಟೆ ಆಗಿರ್ತೈತಿ, 7:30 8 ಗಂಟೆ ಆಗ್ತೈತಿ. ಕುಂತ್ನಂದ್ರೆ 11 ತನಕ ಮಾಡ್ತೀನಿ. 10:30 11 ತನಕ ಆದ್ರೆ ಮಾಡೇ ಮಾಡ್ತೀನಿ ನಾನು. ಒಂದು 2:30ಇಂದ 3 ಗಂಟೆವರೆಗೂ ರಾತ್ರಿ ಅಭ್ಯಾಸ ಆಗ್ತೈತಿ ನನಗೆ. ಯಾಕಂದ್ರೆ ನಮ್ಮ ಮನೆಯವ್ರು ಬರೋದು ಲೇಟ್, 11 ಗಂಟೆಗೆ ಬರ್ತಾರೆ. ಅಲ್ಲಿ ತನಕನೂ ನಾನು ಆರಾಮಾಗಿ ಅಭ್ಯಾಸ ಮಾಡ್ಬೋದು. ಈ ರೀತಿಯಾಗಿ ಹೋದ ಸರ್ತಿ TETಗೂ ಕೂಡ ನಾನು ಮಿನಿಮಮ್ 6 ಗಂಟೆ ಮಾಡ್ತಿದ್ದೆ. ಮ್ಯಾಕ್ಸಿಮಮ್ 8ರಿಂದ 9 ಗಂಟೆ ನಾನು ಮಾಡೀನಿ. ಆ 8ರಿಂದ 9 ಗಂಟೆ ಯಾವ ರೀತಿ ಅಂತಂದ್ರೆ ಬೆಳಿಗ್ಗೆ ಅಡುಗೆ ಮಾಡಬೇಕಾದ್ರೂ ಕೂಡ ಸೈಕಾಲಜಿ ಆಗಿರ್ಬೋದು ಅಥವಾ ಬೇರೆ ಕ್ಲಾಸಸ್ಗಳಾಗಿರ್ಬೋದು, ಸೋಷಿಯಲ್ ಸೈನ್ಸ್, ಇವೆಲ್ಲ ಕ್ಲಾಸ್ಗಳನ್ನು ನಾನು ಬ್ಲೂಟೂತ್ ಹಾಕ್ಕೊಂಡು ಅಡುಗೆ ಮಾಡಬೇಕಾದ್ರೆ ಕೇಳ್ಕೊತಾನೆ ಅಡುಗೆ ಮಾಡ್ತಿದ್ದೆ. ಆವಾಗ ನನಗೆ ಅರ್ಧ ರಿವಿಷನ್ ಅಲ್ಲೇ ಆಗಿಬಿಡ್ತಿತ್ತು. ಓದಿದಂತಹ ಪಾಠಗಳನ್ನೇ ಮತ್ತು ಕೇಳ್ಕೊತಾನೆ ಅಡುಗೆ ಮಾಡ್ತಿದ್ದೆ. ಅಲ್ಲಿ ಫುಲ್ ರಿವಿಷನ್ ಆದಂಗೆ ಆಗ್ತಿತ್ತು. ಈ ರೀತಿ ನಾನು ಅಭ್ಯಾಸಕ್ಕೋಸ್ಕರ ಟೈಮನ್ನು ಮಾಡ್ಕೋತೀನಿ. ಈಗ ಫುಲ್ ಫ್ರೀ ಆದಾಗ ಮಧ್ಯಾಹ್ನ ಎಲ್ಲ ಕೆಲಸ ಮುಗಿಸಿ ಕುಂತಾಗ ಮತ್ತು ಸಂಜೆ ಟೈಮಲ್ಲಿ ಎಲ್ಲ ಕೆಲಸ ಮುಗಿಸಿ ಕುಂತಾಗ ಹೊಸ ನೋಟ್ಸ್ಗಳನ್ನು, ಹೊಸ ಪಾಠಗಳನ್ನು ಓದ್ತೀನಿ. ಈ ರೀತಿಯಾಗಿ ನಾನು ಸ್ಟಡಿ ಮಾಡ್ತೀನಿ. ಮತ್ತು ಸಂಜೆಗೂ ಕೂಡ 8ರಿಂದ 9 ತನಕ ನಾನು EVS ಪಾಯಿಂಟ್ಸ್ಗಳನ್ನೇ ಮಾಡಿಕೊಂಡೆ. ಮತ್ತು 5ನೇ ಕ್ಲಾಸದ್ದು ಆಲ್ಮೋಸ್ಟ್ ಈಗ 9ನೇ ಪಾಠದವರೆಗೂ ಬಂದೀನಿ. ನೆಕ್ಸ್ಟ್ ಇನ್ನೊಂದು 6-7 ಪಾಠಗಳು ಉಳಿದಾವು, ಅದನ್ನು ಕೂಡ ನಾಳೆ ಮುಗಿಸ್ಬಿಡ್ತೀನಿ. ಈಗ 9:15ಕ್ಕೆ ಹಂಗೆ SR ಎಜುಕೇಷನ್ದವ್ರದ್ದು ಸೈಕಾಲಜಿ ಲೈವ್ ಕ್ಲಾಸಸ್ ಇರ್ತೈತಿ. ಅದನ್ನು ನೋಡಿ ನಾನು ಆಲ್ರೆಡಿ ಬೆಳವಣಿಗೆ ಮತ್ತು ವಿಕಾಸ ನಾನು ನೋಟ್ಸ್ಗಳನ್ನು ಮಾಡ್ಕೊಂಡಿನಿ. ಅದನ್ನು ಕೂಡ ಶಾರ್ಟ್ ವಿಡಿಯೋ ಮಾಡಿ ಹಾಕಿದ್ದೆ, ಬೇಕಿದ್ದರೆ ನನ್ನ ಚಾನಲಲ್ಲಿ ನೋಡ್ಬೋದು. SR ಎಜುಕೇಷನ್ ವಿಡಿಯೋ ನೋಡ್ಕೋತೀನಿ, ಇನ್ನೊಂದು ಸ್ವಲ್ಪ ರಿವಿಷನ್ ಮಾಡ್ಕೊಳಾಕ್ತೀನಿ. ಅವರು ವಿತ್ ಕ್ವಶನ್ ಎಕ್ಸ್ಪ್ಲೇನ್ ಮಾಡ್ತಾರೆ ಪಾಯಿಂಟ್ಸ್ಗಳನ್ನು. ಅದಕ್ಕೋಸ್ಕರ ತುಂಬಾ ಇಷ್ಟ ಆಗ್ತೈತಿ. ಅಲ್ಲಿ ಎಲ್ಲ ಕವರ್ ಮಾಡ್ಕೊಳಾಕ್ತಾರೆ ಅವರು. ವಾಮದೇವಪ್ಪನ ಬುಕ್ಸನ್ನು ರೆಫರ್ ಮಾಡಿ ವಿತ್ ಕ್ವಶನ್ಸ್ ಎಲ್ಲನೂ ಕೂಡ ಪಾಠಗಳನ್ನು ಕವರ್ ಮಾಡ್ಕೊಳಾಕ್ತಾರೆ. 1ನೇದು ಫುಲ್ ಮುಗ್ದೈತಿ, ಈಗ 2ನೇದು ಸ್ಟಾರ್ಟ್ ಆಗೈತಿ. ನನಗಂತೂ ತುಂಬಾ ಇಷ್ಟ ಆಗ್ತೈತಿ ಅವ್ರ ಕ್ಲಾಸಸ್.
ಸೈಕಾಲಜಿದು ಲೈವ್ ಕ್ಲಾಸ್ ಮುಗಿದಾದ್ಮೇಲೆ ನಾನೀಗ ಮತ್ತೆ EVS ನೋಟ್ಸನ್ನು ಮಾಡ್ಕೊಳಕ್ತೀನಿ. 10 ಗಂಟೆವರೆಗೂ ಅವ್ರ ಕ್ಲಾಸ್ ಇತ್ತು. ಅದಾದಮೇಲೆ ಮತ್ತೆ EVS ಪಾಯಿಂಟ್ಸ್ಗಳನ್ನ ಮಾಡ್ಕೊಳ್ಳೋದಕ್ಕೆ ಕಂಟಿನ್ಯೂ ಮಾಡೀನಿ. ನೋಡಿರಿ, ಈ ರೀತಿಯಾಗಿ ಪಾಯಿಂಟ್ಸ್ಗಳನ್ನು ಮಾಡ್ಕೋತೀನಿ. ಕಾಮನ್ ಆಗಿ ಗೊತ್ತಿರುವಂಥದ್ದು, ನಮ್ಮ ತಲೆ ಒಳಗೆ ಯಾವಾಗಲೂ ಉಳಿದಿರುವಂತಹ ಪಾಯಿಂಟ್ಸ್ಗಳನ್ನು ಬಿಟ್ಟು ಹೊಸದೇನಿರ್ತೈತಿ ಅದನ್ನು ಮಾತ್ರ ಮಾಡ್ಕೊರಿ. ಯಾಕಂದ್ರೆ ನಾವು ಅಷ್ಟು ಸಣ್ಣವರೇನಲ್ಲ, ಯಾವುದು ಬೇಕಾಗ್ತೈತಿ ಅಷ್ಟನ್ನು ಮಾತ್ರ ನಾವು ಪಾಯಿಂಟ್ಗಳನ್ನು ಮಾಡ್ಕೋಬೇಕು. 5ನೇ ಕ್ಲಾಸ್ ಅಂದ್ರೂ ಕೂಡ ನಮಗೆ ಗೊತ್ತಿರದೇ ಇರುವಂತಹ ವಿಷಯಗಳು ಭಾಳ ಅದಾವ ಅದ್ರೊಳಗೆ. ಅದಕ್ಕೋಸ್ಕರ ಒಂದು ಸರ್ತಿ ಓದಿ ನೀವು ಪಾಯಿಂಟ್ಸ್ ಮಾಡ್ಕೊಳ್ಳೇಬೇಕು 5ನೇ ಕ್ಲಾಸದ್ದು ಕೂಡ. ಈಗ ಇವತ್ತು ನಂದು 8 ಲೆಸನ್ಗಳು ಮುಗ್ದವು ಸೈನ್ಸ್. ಇನ್ನೂ ರಾತ್ರಿ ಕೂಡಬೇಕು ಅಂತ ಅಂದ್ಕೊಂಡಿನಿ, ನೋಡ್ತೀನಿ. ಕೂಡೋಕ್ಕಾದ್ರೆ ಕೂಡ್ತೀನಿ. 11 ಗಂಟೆ ತನಕ ಅಂತರೂ ಲಾಸ್ಟ್ ಕುಂತೆ ಕೂಡ್ತೀನಿ. ಈಗ ಲಾಸ್ಟ್ ಕೃಷಿ ಪಾಠ ಮುಗೀತು ನೋಡ್ರಿ. ಇನ್ನು ನೆಕ್ಸ್ಟ್ 9ನೇ ಪಾಠ ಆಹಾರ ಮತ್ತು ಜೀವದ ಜೀವಾಳ ಅಂತೈತಿ. ಅದನ್ನು ನಾನು ನೆಕ್ಸ್ಟ್ ಚಾಲು ಮಾಡ್ತೀನಿ. ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ. ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿತ್ತು ಅಂದ್ರೆ ಮತ್ತು ಮೋಟಿವೇಟ್ ವಿಡಿಯೋ ಅಂತ ಅನಿಸಿದ್ರೆ ಲೈಕ್ ಮಾಡಿರಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊರಿ. ಸಬ್ಸ್ಕ್ರೈಬ್ ಮಾಡೋದ್ರಿಂದ ನನಗೂ ಕೂಡ ಹೊಸ ವಿಡಿಯೋಸ್ಗಳನ್ನು ಮಾಡೋದಕ್ಕೆ ಒಂದು ಮೋಟಿವೇಶನ್ ಸಿಕ್ಕಂಗೆ ಆಗ್ತೈತಿ. ಅದಕ್ಕೋಸ್ಕರ ಈ ವಿಡಿಯೋವನ್ನು ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು.